ಲೋಕಸಭಾ ಚುನಾವಣೆಯ ಬಿಸಿ ಏರ್ತಿದೆ. ಕರ್ನಾಟಕದಲ್ಲಿ ನಿರೀಕ್ಷೆಯಂತೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವೇ ಕೇಂದ್ರ ಬಿಂದುವಾಗ್ತಿದೆ. ಇಲ್ಲಿ ಬಿಜೆಪಿಯಿಂದ ಮಂಜುನಾಥ್, ಡಿಕೆ ಸುರೇಶ್ ವಿರುದ್ಧ ಕಣಕ್ಕಿಳಿದಿದ್ರು ನೇರ ಫೈಟ್ ನಡೀತಾ ಇರುವುದು ಎಚ್ಡಿಕೆ ಮತ್ತು ಡಿಕೆ ಬ್ರದರ್ಸ್ ನಡುವೆ. ಈಗ ಇದು ಮತ್ತೊಂದು ಹಂತಕ್ಕೆ ಹೋಗಿದೆ. 2002ರ ಘಟನೆಯನ್ನ ಎಚ್ಡಿಕೆ ನೆನಪು ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಿಷಾಸ್ತ್ರ ಪ್ರಯೋಗಿಸಿದ್ದಾರೆ. ಮತ್ತೊಂದು ಕಡೆ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಮೂಡಿರುವ ಅಪಸ್ವರವನ್ನ ಶಮನ ಮಾಡಲು ಪ್ರಯತ್ನ ಶುರುವಾಗಿದೆ. ಇದೆಲ್ಲದರ ನಡುವೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಇವೆಲ್ಲದರ ಸಂಪೂರ್ಣ ಡೀಟೇಲ್ಸ್ ಇವತ್ತಿನ ಎಲೆಕ್ಷನ್ ಸ್ಪೆಷಲ್ನಲ್ಲಿ. ಬೆಂಗಳೂರು ಗ್ರಾಮಾಂತರ ಗುದ್ದಾಟ ಧಗಧಗ. ಡಿಕೆ ಬ್ರದರ್ಸ್ ವರ್ಸಸ್ ಎಚ್ಡಿಕೆ ಕೊತ್ತ. ಯಾವಾಗ ಬೆಂಗಳೂರು ಗ್ರಾಮಾಂತರದಿಂದ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಅವರನ್ನ ಚುನಾವಣೆಗಿಳಿಸುವ ನಿರ್ಧಾರವಾಯಿತು, ಅವತ್ತೇ ಈ ಕ್ಷೇತ್ರ ಕರ್ನಾಟಕದ ಹಾಟ್ಸ್ಪಾಟ್ ಆಗಲಿದೆ ಅನ್ನೋದು ಗೊತ್ತಾಗಿತ್ತು. ಯಾಕೆಂದ್ರೆ ಬೆಂಗಳೂರು ಗ್ರಾಮಾಂತರ ರಾಜ್ಯದ ಪ್ರಭಾವಿ ರಾಜಕಾರಣಿ ಡಿಕೆ ಕುಟುಂಬದ ಹಿಡಿತದಲ್ಲಿರುವ ಕ್ಷೇತ್ರ. ಕಳೆದ 15 ವರ್ಷಗಳಲ್ಲಿ ರಾಮನಗರ ಜಿಲ್ಲೆಯನ್ನ ಭದ್ರಕೋಟೆ ಮಾಡಿಕೊಂಡಿರುವ ಡಿಕೆ ಬ್ರದರ್ಸ್ 2012ರಿಂದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ತಮ್ಮ ಹಿಡಿತದಲ್ಲಿಯೇ ಇಟ್ಕೊಂಡಿದ್ದಾರೆ. ಈ ಕೋಟೆಯನ್ನ ಛಿದ್ರ ಮಾಡಲಿಕ್ಕೆ ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಸೇರ್ಕೊಂಡು ಭಾರೀ ರಣತಂತ್ರವನ್ನೇ ಹೆಣೆದಿದೆ. ಡಾಕ್ಟರ್ ಮಂಜುನಾಥ್ ಅವರನ್ನ ಡಿಕೆ ಸುರೇಶ್ ವಿರುದ್ಧ ಕಣಕ್ಕಿಳಿಸಿ ನಯ ದಾಳವನ್ನ ಉರುಳಿಸಿರೋದು ಸಂಚಲನ ಸೃಷ್ಟಿಸಿದೆ. ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಮತ್ತು ಬಿಜೆಪಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರನ್ನ ಮೈತ್ರಿ ಅಭ್ಯರ್ಥಿಯನ್ನಾಗಿ ಅಖಾಡಕ್ಕಿಳಿಸಿದೆ. ಮಂಜುನಾಥ್ ಬಿಜೆಪಿ ಟಿಕೆಟ್ನಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇದು ಬಿಜೆಪಿ ಕಾಂಗ್ರೆಸ್ ನಡುವಿನ ಫೈಟ್ ರೀತಿ ಅನಿಸಬಹುದು. ಆದರೆ ಇಲ್ಲಿ ನಿಜವಾದ ಫೈಟ್ ಇರೋದೇ ಡಿಕೆ ಬ್ರದರ್ಸ್ ಮತ್ತು ಎಚ್ಡಿಕೆ ನಡುವೆ. ಅದಕ್ಕೆ 2 ಕಾರಣ. ಒಂದು, ಮಂಜುನಾಥ್ ಅವರು ಜೆಡಿಎಸ್ ವರಿಷ್ಠ ದೇವೇಗೌಡರ ಅಳಿಯ. ಮತ್ತೊಂದು, ರಾಮನಗರ ಜಿಲ್ಲೆ ಒಂದು ಕಾಲದಲ್ಲಿ ಜೆಡಿಎಸ್ ಹಿಡಿತದಲ್ಲಿದ್ದಂತಹ ಪ್ರದೇಶ. ಇದರಾಚೆಗೆ ಮತ್ತೊಂದು ಕಾರಣವಿದೆ. ಅದು ಗೌಡ್ರ ಕುಟುಂಬ ಮತ್ತು ಡಿಕೆ ಕುಟುಂಬದ ನಡುವೆ ಇರುವಂತಹ ರಾಜಕೀಯ ವೈಷಮ್ಯ. ಇವೆಲ್ಲ ಒಟ್ಟಾಗಿ ಸೇರಿ ಇವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಧಗಧಗಿಸುವಂತೆ ಮಾಡಿದೆ. ಸೂಸೈಡ್ ಅಟೆಂಪ್ಟ್ ಅಂದ ಡಿಕೆ. ರಾಜಕೀಯ ವಿಷ ಹಾಕಿದವರು ನೀವು. ನಿಮ್ ತರ ಬಿಜೆಪಿ ಕುತ್ತಿಗೆ ಕೊಯ್ದಿಲ್ಲ. ಪ್ರಸ್ತುತ ಡಿಕೆ ಮತ್ತು ಎಚ್ಡಿಕೆ ನಡುವಿನ ಯುದ್ಧ ತಾರಕಕ್ಕೇರ್ತಿದೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ವಿಚಾರದಲ್ಲಿ ನಿನ್ನೆಯಷ್ಟೇ ಕುಮಾರಸ್ವಾಮಿ ಸಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ರು. 2 ಸೀಟಿಗೆ ಇಷ್ಟೆಲ್ಲ ಮಾಡಬೇಕಿತ್ತ ಅಂತ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಂಜುನಾಥ್ ಅವರು ಬಿಜೆಪಿ ಅಭ್ಯರ್ಥಿ ಮಾಡಿದ್ದೆ ಜೆಡಿಎಸ್ನ ಮೊದಲ ಸೂಸೈಡ್ ಅಟೆಂಪ್ಟ್ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ಇದು ನಮಗೆ ಮೊದಲಿಂದಲೇ ಇದು ಗೊತ್ತಿರೋ ವಿಚಾರನೇ. ನನಗೆ ಯಾವಾಗ ದೇವೇಗೌಡರು ಯಾಕೆ ಅವ್ರ ಹಳ್ಳಿನ ಬಿಜೆಪಿ ಸಿಂಬಲಲ್ಲಿ ನಿಲ್ಲಿಸಿದ್ರು, ದಟ್ ವಾಸ್ ದಿ ಫಸ್ಟ್ ಸೂಸೈಡ್ ಅಟೆಂಪ್ಟ್ ಆಫ್ ಜೆಡಿಎಸ್. ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲಯನ್ಸ್ ಅಂದಮೇಲೆ ಎಲ್ಲರೂ ಓಟ್ ಹಾಕಲೇಬೇಕಾಗಿತ್ತು. ಬಟ್ ಅವ್ರ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಉಂಟಾಗಿದೆ. ನಾನು ಅದಕ್ಕೆ ಇಂಟರ್ಫಿಯರ್ ಹಾಕಿ ಇಷ್ಟ ಇಲ್ಲ. ನಾನು ಅವ್ರದ್ದು ಸಿಟ್ಟಿಂಗ್ MLAಗಳಿದ್ದಾರೆ, ಸಿಟ್ಟಿಂಗ್ MP ಗಳಿದ್ದಾರೆ. ಕೆಲವು ಕಡೆ 2 ಕ್ಷೇತ್ರದಲ್ಲಿದ್ದರು, ಕೆಲವು ಕಡೆ 1 ಕ್ಷೇತ್ರದಲ್ಲಿದ್ದರು. ಅವರ ಸ್ಟ್ರೆಂತು ಅವರಿಗೆ ಬೇಕಾಗಿತ್ತು. ಬಟ್ BJP ಸ್ಟೈಲೇ ಅದು. ನೀವೇನು ಇದು ಒಂದೇ ರಾಜ್ಯದಲ್ಲ, ಎಲ್ಲ ರಾಜ್ಯದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ. ಸೊ ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದ್ರೆ ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ ನಾನು ಇಂಟರ್ಫಿಯರ್ ಆಗೋದು ನಮಗೆ ಸರಿ ಇಲ್ಲ. ಅವರವ್ರ ಪಾರ್ಟಿದ ಅವ್ರವ್ರ ತೀರ್ಮಾನ ಮಾಡ್ಕೊಳ್ಳಿ, ಇಷ್ಟು ಮಾತ್ರ. 1 ವಾರಗಳ ಕಾಲ ಎಚ್ಡಿ ಕುಮಾರಸ್ವಾಮಿ ಚಿಕಿತ್ಸೆ ನಿಮಿತ್ತ ಚೆನ್ನೈಗೆ ಹೋಗ್ತಿದ್ದಾರೆ. ಅದಕ್ಕೂ ಮೊದಲು ಪತ್ರಿಕಾಗೋಷ್ಠಿ ನಡೆಸಿದ ಎಚ್ಡಿಕೆ ಡಿಕೆ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. 2019ರಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವಿನ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಯಾವ ರೀತಿ ತಮಗೆ ರಾಜಕೀಯ ವಿಷ ಹಾಕಲಾಯಿತು ಅಂತೇಳಿ ಕುಮಾರಸ್ವಾಮಿಯವರು ವಿವರಿಸಿದ್ದಾರೆ. ನಿಮ್ಮ ಜೊತೆ ಸರ್ಕಾರ ಮಾಡಿ 14 ತಿಂಗಳು ನನ್ನ ಪಕ್ಷ ನಾಶ ಮಾಡಲಿಕ್ಕೆ ಕೊಟ್ರಿ. ನೀವು ಹೊರನೋಟಕ್ಕೆ ಕುಮಾರಸ್ವಾಮಿ ಪರವಾಗಿ ಏನು ಡಿ ಕೆ ಶಿವಕುಮಾರ್ ಬೆಂಗಾವಲಾಗಿ ನಿಂತಿದ್ದಾರೆ. ಟ್ರಬಲ್ ಶೂಟರು. ಕನಕಪುರದ ಬಂಡೆ ಬರೆಸ್ಕೊಂಡ್ರಿ ಹಣ ಕೊಟ್ಟು. ನನ್ನನ್ನು ಮುಗಿಸ್ಲಿಕ್ಕೆ ಹಂತವಾಗಿ ಯಾವ ರೀತಿ ನಡೆಸ್ಕೊಂಡಿದ್ದೀರಿ. ನನ್ನ ಪಕ್ಷದ ಶಾಸಕರುಗಳನ್ನು ಹಂತವಾಗಿ ಬ್ರೈನ್ ವಾಶ್ ಮಾಡಿ ಕಾಂಗ್ರೆಸ್ಸಿಗೆ ಸೆಳಿಲಿಕ್ಕೆ ಏನೇನು ಮಾಡಿದ್ದೀರಿ, ಇವತ್ತು ಮಾಡ್ತಾ ಇದ್ದೀರಿ. ನಾನು ಮರೀಲಿಕ್ಕೆ ಸಾಧ್ಯವ ಡಿ ಕೆ ಶಿವಕುಮಾರ್? ಮರೀಲಿಕ್ಕೆ ಸಾಧ್ಯವ? ನಾನು ಯಾವ ರೀತಿ ನಮಗೆ ವಿಷ ಹಾಕಿದ್ದೀರಿ, ಕೊಂದಿದ್ದೀರಿ ನೀವು ಅಂತ ಹೇಳಿ ರಾಜಕೀಯವಾಗಿ.
ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅನುಕಂಪ ನಿಮಗೆ. ಮೊದಲೇ ಹೇಳಿದಂತೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬರುವ ರಾಮನಗರ ಜಿಲ್ಲೆ ಜೆಡಿಎಸ್ನ ಭದ್ರಕೋಟೆಯಾಗಿತ್ತು. ಆದರೆ ಕಳೆದ ಚುನಾವಣೆಯಲ್ಲಿ ರಾಮನಗರದಲ್ಲಿ ಜೆಡಿಎಸ್ ಹೀನಾಯ ಪ್ರದರ್ಶನ ಕೊಟ್ಟಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ ಜೊತೆ 2019ರಲ್ಲಿ ಮೈತ್ರಿ ಮಾಡಿಕೊಂಡಿದ್ದಂತೆ. ಈ ಸಂದರ್ಭದಲ್ಲಿ ಹೊರಗೆ ಟ್ರಬಲ್ ಶೂಟರ್ ರೀತಿ ಕಾಣಿಸಿಕೊಂಡ ಡಿಕೆಶಿ ಒಳಗೊಳಗೆ ಭದ್ರಕೋಟೆಗೆ ಬಿಲ ಕೊರೆದಿದ್ರು, ಜೆಡಿಎಸ್ ಶಕ್ತಿಯನ್ನ ಕುಂದಿಸಿದ್ರು ಅನ್ನೋದು ಎಚ್ಡಿಕೆ ಆರೋಪ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಕ್ಕೆ ಕೊಟ್ಟು ಬಳುವಳಿ ಏನು ಶಿವಕುಮಾರ್? ನೀವು ನನ್ನ ಕಾರ್ಯಕರ್ತರು ಏನಿದ್ರು ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಶಕ್ತಿ ಏನು ಇಟ್ಕೊಂಡಿದ್ವು ನಾವು, ಅವ್ರನ್ನೆಲ್ಲರನ್ನೂ ಟ್ಯಾಪ್ ಮಾಡ್ತಾ ಆಸೆ ಆಮಿಷಗಳನ್ನು ಒಡ್ಡಿ ಯಾವ ರಾಮನಗರ ಭದ್ರಕೋಟೆ ಆಗಿತ್ತು ಆ ಭದ್ರಕೋಟೆನ ಬಿಲ ಕೊರಿಲಿಕ್ಕೆ ಆ 14 ತಿಂಗಳು ನಾನು ನಿಮಗೆ ಕೊಟ್ಟಂಥ ಸರ್ಕಾರ ಮಾಡಲಿಕ್ಕೆ ಬಂದಂಥ ಒಂದು ಅತ್ಯಂತ ಕೆಟ್ಟನ ನಿರ್ಧಾರ ಏನಿದೆ, ಈ ಸೆಕ್ಯುಲರು ಜಾತ್ಯತೀತ ಉಳಿಸಬೇಕು ಅಂತ ಹೇಳಿ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಮತ್ತು ನಿನ್ನೆ ಕುಮಾರಸ್ವಾಮಿ ಮೈತ್ರಿ ಕುರಿತು ಸಣ್ಣ ಅಪಸ್ವರ ಎತ್ತಿದ್ದಕ್ಕೆ ಕಾಂಗ್ರೆಸ್ ಲೇವಡಿ ಆಡಲಿಕ್ಕೆ ಶುರು ಮಾಡಿದೆ. ಡಿಕೆ ಆದಿಯಾಗಿ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರುವ ಎಚ್ಡಿಕೆ ಬಿಜೆಪಿ ಕಾಂಗ್ರೆಸ್ ರೀತಿ ಕತ್ತು ಕೊಯ್ದಿಲ್ಲ ಅಂತ ಹೇಳಿದ್ದಾರೆ. ಏನಾಗಿದೆ ಇವತ್ತು ಮೈತ್ರಿ ನಮ್ಮ ಮತ್ತು ಬಿಜೆಪಿ ಮೈತ್ರಿಗೆ? ನಾನು ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಭಾವನೆಗಳನ್ನು ಒಂದು ಮೈತ್ರಿಯ ಧರ್ಮವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ನಾನು ನಿನ್ನೆ ಕೊಟ್ಟಿರ್ತಕ್ಕಂಥ ಸಂದೇಶ. ಏನು ತಪ್ಪು ಹೇಳಿದ್ದೇನೆ ನಾನು? ನನಗೆ ಗೌರವ ಕೊಟ್ಟಿದ್ದಾರೆ. ಬಿ ಜೆ ಪಿನಲ್ಲಿ ನಿಮ್ಮ ಥರ ನನ್ನ ನಡೆಸ್ಕೊಂಡಿಲ್ಲ, ನಿಮ್ಮ ಥರ ನಮ್ಮ ಕುತ್ತಿಗೆ ಕೂದಿಲ್ಲ, ಗೊತ್ತಿದೆ ನನಗೆ. ಅವತ್ತೂ ಸಹ ಅಧಿಕಾರ ಹಸ್ತಾಂತರ ಮಾಡಬೇಕಾದ್ರೆ ಆ ಮೈತ್ರಿ ಸರ್ಕಾರ ತೆಗಿಲಿಕ್ಕೆ ನಿಮ್ಗಳ ಪಾತ್ರಗಳು ಏನಿದೆ ಗೊತ್ತಿದೆ ನನಗೆ. ಯಾವ ಥರ ಅವತ್ತು ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ನಾವು ವಿಷ ಹಾಕುವವರಲ್ಲ, ಅವರು ಬೇಗ ಗುಣಮುಖರಾಗ್ಲಿ. ಡಿಕೆ ಸುರೇಶ್ ಟಾಂಗ್. ಒಂದು ಕಡೆ ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರೆ, ಮತ್ತೊಂದು ಕಡೆ ಡಿಕೆ ಕುಟುಂಬವನ್ನ ಕೂಡ ಟಾರ್ಗೆಟ್ ಮಾಡಿದ್ದಾರೆ. ರಾಜಕೀಯವಾಗಿ ತಮಗೆ ಮತ್ತು ತಮ್ಮ ಪಕ್ಷಕ್ಕೆ ಡಿಕೆ ವಿಷ ಹಾಕಿದ್ದಾರೆ ಎನ್ನುವ ಆರೋಪ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಂಸದ ಡಿಕೆ ಸುರೇಶ್, ನಾವು ವಿಷವನ್ನ ಹಾಕುವವರಲ್ಲ, ಅವರ ಆರೋಗ್ಯ ಚೆನ್ನಾಗಿಲ್ಲ, ಬೇಗ ಗುಣಮುಖರಾಗ್ಲಿ ಅಂಥೇಳಿ ಟಾಂಗ್ ಕೊಟ್ಟಿದ್ದಾರೆ. ನಾನು ಯಾರಿಗೂ ವಿಷ ಹಾಕುವಂಥವನಲ್ಲ, ಎಲ್ರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥವನು. ಕುಮಾರಸ್ವಾಮಿ ಅವ್ರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥದ್ದು. ಅವರು ಆರೋಗ್ಯಕ್ಕೆ ತಪಾಸಣೆಗೆ ಆಪರೇಷನ್ಗೆ ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಗ್ರಾಮಾಂತರದಲ್ಲಿ ಅಧಿಕಾರ, ದುಡ್ಡಿನ ದುರ್ಬಳಕೆ. ಡಿಕೆ ಬ್ರದರ್ಸ್ ವಿರುದ್ಧ ಎಚ್ಡಿಕೆ ಸಾಕ್ಷ್ಯ. ಬೆಂಗಳೂರು ಗ್ರಾಮಾಂತರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿ ಟಿಕೆಟ್ನಲ್ಲಿ ಮಂಜುನಾಥ್ ಸ್ಪರ್ಧಿಸ್ತಾ ಇದ್ದಾರೆ. ಆದರೆ ಇಲ್ಲಿ ನೇರ ಫೈಟ್ ಎಚ್ಡಿಕೆ ಮತ್ತು ಡಿಕೆ ನಡುವೆ ನಡೀತಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಈಗಾಗಲೇ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಹಣ ಮತ್ತು ತೋಳುಬಲದ ಮೂಲಕ ಚುನಾವಣೆ ಗೆಲ್ಲುವ ಸಂಚು ನಡೀತಾ ಇದೆ ಅಂಥೇಳಿ ಎಚ್ಡಿಕೆ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ನಿಮ್ಮ ಅನುಕಂಪ ಬೇಕಿಲ್ಲಪ್ಪ ಡಿಕೆ ಶಿವಕುಮಾರ್, ನಿಮ್ಮ ಅನುಕಂಪ ಬೇಕಿಲ್ಲ. ಆದರೆ ಇವತ್ತು ನಾನು ಕರೆದಿರ್ತಕ್ಕಂಥದ್ದು ಈ ಚುನಾವಣೆ ಏನಿದೆ ಬೆಂಗಳೂರು ಗ್ರಾಮಾಂತರ, ಒಂದು ಕಡೆ ಅಧಿಕಾರ ದುರುಪಯೋಗ, ಒಂದು ಕಡೆ ಮಜಲ್ ಪವರು, ಇನ್ನೊಂದು ಕಡೆ ಹಣದ ಏನೋ ಒಂದು ತೈಲಿ ಇಟ್ಕೊಂಡು ಹೊರಟಿದ್ದೀರಿ. ಇದರಿಂದ ಚುನಾವಣೆ ಗೆಲ್ತೀನಿ ಅಂತ ಹೇಳಿ ನಿನ್ನ ಅಧಿಕಾರಿಗಳನ್ನು ಇಟ್ಕೊಂಡು ರಾಜ್ಯದ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ಈ ಸಭೆಗೆ ಬಂದಿದ್ದೇನೆ. ಇಲ್ಲಿ ಕರೆದಿದ್ದೇನೆ, ರಾಜ್ಯದ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದೇನೆ. ಎಚ್ಡಿಕೆ ಕೇವಲ ಬಾಯಿ ಮಾತಿಗೆ ಆರೋಪವನ್ನ ಮಾಡ್ತಿಲ್ಲ, ಇದಕ್ಕೆ ಪೂರಕವಾಗಿ ಒಂದಷ್ಟು ಸಾಕ್ಷ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕುಕ್ಕರ್ ಅನ್ನು ಹಂಚುತ್ತಾ ಇದ್ದು, ಅದರ ವಿಡಿಯೋ ಮತ್ತು ಫೋಟೋವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ ಅಂತೇಳಿ ನೇರವಾಗಿಯೇ ಪ್ರಶ್ನೆ ಮಾಡಿದ್ದಾರೆ. ನೀವು ನಿಜಕ್ಕೂ ಬಡ ಜನರ ಪರವಾಗಿ ಕೆಲಸ ಮಾಡಿದರೆ, ನಿಮ್ಮ ಕಾರ್ಯಕ್ರಮವನ್ನು ಜನ ಮೆಚ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಆ ಆತ್ಮವಿಶ್ವಾಸ ಇದ್ದರೆ, ಕಳೆದ 1 ವರ್ಷದ್ದು ಆ ಆತ್ಮವಿಶ್ವಾಸ ಇದ್ದರೆ, ಏನಪ್ಪ ಇದು ಈ ರೀತಿ ಚುನಾವಣೆ ನಡೆಸಬೇಕಾ? ಈ ರೀತಿ ಚುನಾವಣೆ, ಇದು ಚುನಾವಣೆ ಇವ್ರು ನಡೆಸ್ತಾ ಇರೋದು. ಇದು ಚುನಾವಣೆ. ಈ ರಾಜ್ಯದಲ್ಲಿ ಚುನಾವಣಾ ಆಯೋಗ ಇದೆಯಾ? ಈ ರಾಜ್ಯದಲ್ಲಿ DCSP ಇದ್ದಾರಾ? ಇಲ್ಲಿ ಐ ಡಿಮ್ಯಾಂಡ್ ದಿಸ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. 2002ರ ಬೈ ಎಲೆಕ್ಷನ್ನಲ್ಲೂ ಇದೇ ರೀತಿ ನಡೆದಿತ್ತು. ಹಳೆ ಕತೆ ಕೆದಕಿದ್ದೇಕೆ ಎಚ್ಡಿಕೆ? ಇದೇ ಸಂದರ್ಭದಲ್ಲಿ ಎಚ್ಡಿಕೆ ಹಳೆ ಕಥೆಯೊಂದನ್ನ ಕೆದಕಿದ್ದಾರೆ. ಅದ್ಯಾವ ರೀತಿ ದೇವೇಗೌಡರನ್ನ ಸೋಲಿಸಲಿಕ್ಕೆ ಡಿಕೆ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ರು ಅಂತಾನೂ ಕೂಡ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅದು 2002.
ಇವತ್ತಿನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅಂದು ಕನಕಪುರ ಕ್ಷೇತ್ರವಾಗಿತ್ತು. 1999ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಚ್.ಡಿ. ದೇವೇಗೌಡರು ಹಾಸನದಿಂದ ಸ್ಪರ್ಧಿಸಿದ್ರು. ಹೀಗಾಗಿ ತನ್ನ ಕರ್ಮಭೂಮಿಯನ್ನ ಹಾಸನದಿಂದ ಇವತ್ತಿನ ರಾಮನಗರಕ್ಕೆ ಶಿಫ್ಟ್ ಮಾಡಿದ್ರು. 2002ರಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆದಿತ್ತು. ಆಗ ಕರ್ನಾಟಕದಲ್ಲಿ ಎಸ್.ಎಂ. ಕೃಷ್ಣ ನೇತೃತ್ವದ ಕಾಂಗ್ರೆಸ್ ಸರ್ಕಾರವಿತ್ತು. ಕನಕಪುರದಲ್ಲಿ ಜೆಡಿಎಸ್ನಿಂದ ಎಚ್.ಡಿ. ದೇವೇಗೌಡರು ಸ್ಪರ್ಧಿಸಿದರೆ ಕಾಂಗ್ರೆಸ್ನಿಂದ ಅಂದು ರಾಜ್ಯದ ಮಂತ್ರಿಯೂ ಆಗಿದ್ದ ಡಿ.ಕೆ. ಶಿವಕುಮಾರ್ ಸ್ಪರ್ಧಿಸಿದ್ರು. ಎಚ್.ಡಿ. ದೇವೇಗೌಡ ಮತ್ತು ಡಿ.ಕೆ.ಶಿ ನಡುವೆ ಅಂದು ಭಾರೀ ಜಿದ್ದಾಜಿದ್ದಿಯೇ ನಡೆದಿತ್ತು. ಈ ಸಂದರ್ಭದಲ್ಲಿ ತಮ್ಮದೇ ಸರ್ಕಾರ ಇದ್ದಿದ್ರಿಂದ ಡಿ.ಕೆ. ಶಿವಕುಮಾರ್ ಆಡಳಿತ ಯಂತ್ರವನ್ನ ದುರುಪಯೋಗಪಡಿಸಿಕೊಂಡಿದ್ದು ಹಣ ಮತ್ತು ತೋಳ್ಬಲದ ಮೂಲಕ ಗೌಡ್ರನ್ನ ಸೋಲಿಸಲಿಕ್ಕೆ ಕುತಂತ್ರ ನಡೆಸಿದ್ರು ಅಂತ ಎಚ್.ಡಿ.ಕೆ. ಆರೋಪಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ಗೆ 2002ರ ಉಪಚುನಾವಣೆ ಸನ್ಮಾನ್ಯ ದೇವೇಗೌಡರು ಅವತ್ತು 99ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋತಿದ್ದರು. ಬೈ ಎಲೆಕ್ಷನ್ ಆಯಿತು ಕನಕಪುರದಲ್ಲಿ 2002. ಆ ಚುನಾವಣೆಯನ್ನು ಶಿವಕುಮಾರ್ ಜ್ಞಾಪಕ ಮಾಡಲಿಕ್ಕೆ ಇವತ್ತು ಮಾಧ್ಯಮದ ಸ್ನೇಹಿತರ ಮುಂದೆ ಕೂತಿದ್ದೇನೆ ಆಸ್ಪತ್ರೆಗೆ ಹೋಗೋದಕ್ಕಿಂತ ಮುಂಚೆ. 2002ರ ಚುನಾವಣೆ ರಾಜ್ಯದ ಮಂತ್ರಿಯಾಗಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳು ಅವತ್ತು ದೇವೇಗೌಡರನ್ನ ಸೋಲಿಸಲೇಬೇಕು ಅಂತ ಹೇಳಿ ಯಾವ್ಯಾವ ಕುತಂತ್ರ ನಡೆಸಿದ್ರಿ, ಯಾವ ಅಧಿಕಾರ ದುರುಪಯೋಗ ಪಡಿಸಿದ್ರಿ. ಅವತ್ತು ಯಾವ ರೀತಿ ಚುನಾವಣೆ ನಡೆಸಿದ್ದೇವೆ, ನಾನು ಆ ರೀತಿ ಚುನಾವಣೆಗೆ ಇನ್ನೂ ಇಳಿದಿಲ್ಲ, ಆಸ್ಪತ್ರೆಯಿಂದ ಸಿದ್ಧವಾಗಿ ಬರ್ತೀನಿ. ಅಂದಿನ ಚುನಾವಣೆಯಲ್ಲಿ ಪಕ್ಕದ ಮೈಸೂರು ಕ್ಷೇತ್ರದಿಂದ ಮತದಾರರನ್ನ ಕರೆತಂದ್ರು ಅನ್ನುವಂತಹ ಆರೋಪವಿದೆ. ಅವರನ್ನೆಲ್ಲ ಹಿಡಿದು ಹಾಕಿ ದೊಡ್ಡ ಡ್ರಾಮವೇ ಸೃಷ್ಟಿಯಾಗಿತ್ತು. ಇವತ್ತು ಕೂಡ ಇದೇ ರೀತಿ ಹಣ, ಅಧಿಕಾರ ಮತ್ತು ತೋಳ್ಬಲದ ಮೂಲಕ ಡಿ.ಕೆ. ಸುರೇಶ್ ಅವರನ್ನ ಗೆಲ್ಲಿಸಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ ಅನ್ನೋದು ಎಚ್.ಡಿ.ಕೆ. ಆರೋಪ. ಹೀಗಾಗಿನೇ ನಾನು ಚಿಕಿತ್ಸೆಯನ್ನು ಮುಗಿಸಿ ವಾಪಸ್ ಬಂದು ಅಖಾಡಕ್ಕಿಳಿತೇನೆ ಅಂತೇಳಿ ಸಂದೇಶವನ್ನ ಕೊಟ್ಟು ಹೋಗಿದ್ದಾರೆ ಎಚ್.ಡಿ.ಕೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಲೋಕಸಭೆ ಮೈತ್ರಿಯಾಗಿದೆ. ಆದ್ರೆ ಈಗ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ಜೆಡಿಎಸ್ನಿಂದ ಆರೋಪ ಬಂದಿದೆ. ಹಾಗಾದ್ರೆ ಮೈತ್ರಿ ಕತೆ ಏನು ನೋಡೋಣ. 2 ಸೀಟ್ಗಾಗಿ ಮೈತ್ರಿ ಬೇಕಿತ್ತಾ ಎಂದಿದ್ದ ಎಚ್.ಡಿ.ಕೆ. ಎಲ್ಲವೂ ಸರಿ ಹೋಗುತ್ತೆ ಎಂದ ಅಶೋಕ್. ಲೋಕಸಭಾ ಚುನಾವಣೆಗೆ 6 ತಿಂಗಳು ಇರಬೇಕಾದ್ರೇನೆ ಕೇಂದ್ರ ಮಟ್ಟದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿ ಘೋಷಣೆಯಾಗಿತ್ತು. 2023ರ ವಿಧಾನಸಭಾ ಚುನಾವಣೆಯಲ್ಲಿ 2 ಪಕ್ಷಗಳು ಹೀನಾಯ ಪ್ರದರ್ಶನ ಕೊಟ್ಟಿದ್ವು. ಇದಾಗಿ 3-4 ತಿಂಗಳಲ್ಲಿಯೇ ಅಮಿತ್ ಶಾ, ದೇವೇಗೌಡರು ಮತ್ತು ಎಚ್.ಡಿ.ಕೆ. ನಡುವೆ ಮಾತುಕತೆ ನಡೆದು ಮೈತ್ರಿಯಾಗಿತ್ತು. ಮೊನ್ನೆವರೆಗೂ ಕೂಡ ಎಲ್ಲವೂ ಸರಿ ಇದ್ದಂತೆಯೇ ಇತ್ತು. ಆದರೆ ಸೋಮವಾರ ಮೊದಲ ಬಾರಿಗೆ ಎಚ್.ಡಿ.ಕೆ. ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇವತ್ತು ಜೆಡಿಎಸ್ ಬಿಜೆಪಿಯ ಹೊಂದಾಣಿಕೆ, ಜೆಡಿಎಸ್ಗೆ ಏನಂತ ದೊಡ್ಡ ಮಟ್ಟದ ಅನುಕೂಲ ಇಲ್ಲ. ಇವರೆಲ್ಲ ಹೇಳಿದ್ದು ನಮ್ಮ ಪಕ್ಷದ ಮುಖಂಡರುಗಳು. 18 ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಮತ ಏನಿದೆ, ಆ ಮತದಲ್ಲಿ ಸುಮಾರು 3-4% ಸ್ವಿಂಗ್ ಆದರೆ ಬಿಜೆಪಿ ಅಭ್ಯರ್ಥಿಗಳಿಗೆ 18 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ದುಡಿಮೆ ಇವತ್ತು ಬಿಜೆಪಿಗೆ ಅನುಕೂಲ ಆಗ್ತದೆ. ಇದನ್ನು ಹೈಕಮಾಂಡ್ ಗಮನಕ್ಕೆ ತನ್ನಿ, ಬಿಜೆಪಿ ನಾಯಕರಿಗೂ ತನ್ನಿ, ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಿ. ಇಲ್ಲೇ ಇದ್ರ ಮುಂದೆ ಪೆಟ್ಟು ಬಿದ್ದರೆ ಅದರ ಸಾಧಕ ಬಾಧಕಗಳು ಅವ್ರ ಜವಾಬ್ದಾರಿ, ನಾವು ಜವಾಬ್ದಾರರಾಗಲ್ಲ. ಒಂದು ಕಡೆ ಬಿಜೆಪಿ ಜೆಡಿಎಸ್ಗೆ 2ಕ್ಕಿಂತ ಹೆಚ್ಚಿನ ಸೀಟನ್ನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ ಅನ್ನುವ ಮಾತು. ಮತ್ತೊಂದು ಕಡೆ ಜೆಡಿಎಸ್ ನಾಯಕರನ್ನ ಬಿಜೆಪಿ ಮುಖಂಡರು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನುವ ಅಸಮಾಧಾನ. ಅದರಲ್ಲೂ ಮೋದಿ ಕಾರ್ಯಕ್ರಮಕ್ಕೂ ಜೆಡಿಎಸ್ನ ಪ್ರಮುಖ ನಾಯಕರನ್ನ ಕರೆದಿರಲಿಲ್ಲ. ಇದರಿಂದ ಅಸಮಾಧಾನಗೊಂಡಿರುವ ಎಚ್.ಡಿ.ಕೆ. 2 ಸೀಟಿಗಾಗಿ ಇಷ್ಟೆಲ್ಲ ಮಾಡಬೇಕಿತ್ತಾ ಅಂತ ಹೇಳಿದ್ದಾರೆ. ನಾವು ಕೇಳಿರ್ತಕ್ಕಂಥದ್ದೇ 3 ಸೀಟು, 3-4 ಸೀಟ್ ಕೇಳಿದ್ದೇವೆ. ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ. 3-4 ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹೀಗೆ ಮೈತ್ರಿಯಲ್ಲಿ ಸಣ್ಣ ಅಸಮಾಧಾನ ಹೊಗೆ ಹೇಳ್ತಾ ಇದ್ದಂತೆ ಇತ್ತ ಬಿಜೆಪಿ ಅಲರ್ಟ್ ಆಗಿದೆ. ಬಿಜೆಪಿ ಜೆಡಿಎಸ್ ಸಮಸ್ಯೆ ಎಲ್ಲವೂ ಕೂಡ ಸರಿ ಹೋಗುತ್ತೆ, ಮೈತ್ರಿ ಸರಾಗವಾಗಿ ಮುಂದುವರಿಯುತ್ತೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಅಂತೇಳಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ನನ್ನ ಹತ್ರನೂ ಕೂಡ ನಿನ್ನೆ ಬೆಳಗ್ಗೆ ಫೋನ್ ಮಾಡಿದರು, ಇದೇ ವಿಚಾರವಾಗಿ ಮಾತಾಡಿದ್ದಾರೆ. ಆ ಥರದ್ದೇನು ಗೊಂದಲ ಇಲ್ಲ. ಸೀಟ್ಗಳು ಅವರು 3 ಸೀಟ್ ಕೇಳಿದರು. ಆ 3 ಸೀಟ್ಗಳ ಬಗ್ಗೆ ಈಗ 2 ಆಗಿದೆ, ಇನ್ನೊಂದರ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಇನ್ನೂ ಕೂಡ ಅವ್ರಿಗೆ ಯಾವ್ಯಾವ ಸೀಟ್ಗಳು ಕೇಳಿದ್ದಾರೆ ಅವ್ಯಾವು ಕೂಡ BJP ಅನೌನ್ಸೇ ಮಾಡಿಲ್ಲ. ನಿನ್ನೆ ದಿನ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ, ರಾತ್ರಿ ದೂರವಾಣಿ ಮೂಲಕ ಚರ್ಚೆ ಮಾಡಿದ್ದೇನೆ. ನಮ್ಮ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡಿದ ನಂತರ ನಾನು ಸ್ವತಃ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡಜಿ ಅವರ ಜೊತೆಲೂ ಕೂಡ ದೂರವಾಣಿ ಮುಖೇನ ನಾನು ಚರ್ಚೆ ಮಾಡಿದ್ದೇನೆ. ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೂ ಸಹ ಬೆಳಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಹಾಗೆ ನನಗೆ ವಿಶ್ವಾಸ ಇದೆ, ಎಲ್ಲ ಒಟ್ಟಾರೆಯಾಗಿ ಎಲ್ಲ ಚರ್ಚೆಗಳು ಸರಿ ಹೋಗ್ತದೆ. ಅವ್ರಿಗೂ ಕೂಡ ಸಮಾಧಾನ ಆಗೋ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಒಂದು ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ.
ವಿಶ್ವಾಸ ಹೋಗಿಲ್ಲ, ಎಚ್ಡಿಕೆ ಸ್ಪಷ್ಟನೆ. ಯಾವಾಗ ಎಚ್ಡಿ ಕುಮಾರಸ್ವಾಮಿ ಮೈತ್ರಿ ಧರ್ಮ ಪಾಲನೆಯ ವಿಚಾರದಲ್ಲಿ ತಮ್ಮಲ್ಲಿರುವ ಅಸಮಾಧಾನವನ್ನ ಬಹಿರಂಗವಾಗಿ ಹೇಳಿಕೊಂಡ್ರು, ಇತ್ತ ಬಿಜೆಪಿ ನಾಯಕರು ಎಚ್ಡಿಕೆಗೆ ಕರೆ ಮಾಡಿದ್ದಾರೆ. ಯಾವುದೇ ಗೊಂದಲವಿದ್ರೂ ಬಗೆಹರಿಸೋಣ, ಮುಂದೂ ಈ ರೀತಿ ಆಗದಂತೆ ನೋಡಿಕೊಳ್ತೇವೆ ಎಂಬ ಭರವಸೆಯನ್ನು ಕೂಡ ಎಚ್ಡಿಕೆಗೆ ಕೊಟ್ಟಿದ್ದಾರೆ. ಹೀಗಾಗಿನೇ ನಮ್ಮಲ್ಲಿ ವಿಶ್ವಾಸ ಹೋಗಿದೆ ಅಂತ ತಿಳಿದುಕೊಳ್ಬೇಡಿ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ. JDS ಮತ್ತು ಬಿಜೆಪಿಯ ಕಾರ್ಯಕರ್ತರುಗಳು ಒಟ್ಟಾಗಿ ವಿಶ್ವಾಸದಲ್ಲಿ ಕೆಲಸ ನಿರ್ವಹಣೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರಮುಖವಾದ ಉದ್ದೇಶ ಏನಿಟ್ಟಿದ್ದೇವೆ. ಆ ಹಿನ್ನೆಲೆಯಲ್ಲಿ ಕೆಲವು ಸಂಪರ್ಕದ ಕೊರತೆ, ಕಮ್ಯುನಿಕೇಷನ್ ಗ್ಯಾಪ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಒಂದು ಪಕ್ಷದ ನೆನ್ನೆ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಗಳಾಗಿತ್ತು. ನಾನು ನೆನ್ನೆ ದಿನ ನಿಮ್ಮ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥ ಪ್ರತಿಕ್ರಿಯೆ ಏನಿದೆ, ಆ ಪ್ರತಿಕ್ರಿಯೆಯಿಂದ ನಮ್ಮಲ್ಲಿ ಏನೋ ಒಂದು ವಿಶ್ವಾಸದ ಕೊರತೆ ಹೋಗ್ಬಿಟ್ಟಿದೆ ಅಂತಕ್ಕಂಥದ್ದಕ್ಕೆಲ್ಲ ಅದು ಪ್ರತಿಕ್ರಿಯೆ ಕೊಟ್ಟಿದ್ದು. ಹೀಗೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಅಸಮಾಧಾನ ಹೊಗೆ ನಿಧಾನವಾಗಿ ಕಾಣಿಸಿಕೊಳ್ಳಲಿಕ್ಕೆ ಶುರುವಾಗಿದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಹೊಸ ದಾಳ ಉರುಳಿಸಿದೆ. ಉದ್ಧವ್ ಠಾಕ್ರೆಗೆ ಕೌಂಟರ್ ಕೊಡಲು ಅವರ ಸಂಬಂಧಿ ರಾಜ್ ಠಾಕ್ರೆ ಜೊತೆ ಮೈತ್ರಿ ಮಾಡಿಕೊಳ್ಳಲು ಮುಂದಾಗಿದೆ. ಇದು ಹೊಸ ರಾಜಕೀಯ ಸಮೀಕರಣಕ್ಕೆ ನಾಂದಿ ಹಾಡಿದೆ. ಮಹಾರಾಷ್ಟ್ರದಲ್ಲಿ ರಾಜ್ ಠಾಕ್ರೆ ಜೊತೆಗೆ ಬಿಜೆಪಿ ಮೈತ್ರಿ. ಉದ್ಧವ್ಗೆ ಟಕ್ಕರ್ ಕೊಡ್ಲಿಕ್ಕೆ ಹೊಸ ರಾಜನೀತಿ. ಬಿಜೆಪಿ ಈ ಬಾರಿ ಪ್ರತಿಯೊಂದು ರಾಜ್ಯವನ್ನು ಕೂಡ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಎನ್ಡಿಎ ಮೈತ್ರಿಕೂಟ 400 ಸೀಟುಗಳನ್ನು ಗೆಲ್ಲಲೇಬೇಕು ಅಂತೇಳಿ ನಾನಾ ತಂತ್ರಗಳನ್ನು ಮಾಡ್ತಾ ಇದೆ. ಇದೇ ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಬಿಜೆಪಿ ಮೈತ್ರಿ ಮಾಡ್ಕೊಳ್ತಿದೆ. ಕರ್ನಾಟಕದಲ್ಲಿ ಜೆಡಿಎಸ್ ಜೊತೆಗಿನ ಮೈತ್ರಿ ಕೂಡ ಈ ಅಚ್ಚರಿಗಳಲ್ಲಿ ಒಂದು. ಈಗ ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಉದ್ಧವ್ ಠಾಕ್ರೆ ಬಿಜೆಪಿ ಜೊತೆಗಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನಂತರ ಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದು ಬಿಜೆಪಿ ಸಖ್ಯವನ್ನು ತೊರೆದಂತಹ ಉದ್ಧವ್ ಕಾಂಗ್ರೆಸ್ ಮತ್ತು ಎನ್ಸಿಪಿ ಜೊತೆಗೆ ಸೇರಿ ಸರ್ಕಾರ ರಚಿಸಿದ್ರು. ನಂತರ ಬಿಜೆಪಿ, ಶಿವಸೇನೆ ಮತ್ತು ಎನ್ಸಿಪಿ ಪಕ್ಷಗಳನ್ನೇ ಒಡೆದು ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬಂತು ಬಿಜೆಪಿ. ಸದ್ಯ ಉದ್ಧವ್ ಅವರ ಶಿವಸೇನೆ ಬಿಜೆಪಿಯ ಜೊತೆಗಿಲ್ಲ. ಹೀಗಾಗಿ ಈ ನಷ್ಟವನ್ನು ಸರಿದೂಗಿಸಲು ಉದ್ಧವ್ ಠಾಕ್ರೆಯ ಸೋದರ ಸಂಬಂಧಿ ರಾಜ್ ಠಾಕ್ರೆಯ ಎಂಎನ್ಎಸ್ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಳ್ಳಲು ಬಿಜೆಪಿ ಮುಂದಾಗ್ತಾ ಇದೆ. ಅಸಲಿಗೆ ಶಿವಸೇನೆಯ ಬಾಳಾ ಠಾಕ್ರೆ ತನ್ನ ಉತ್ತರಾಧಿಕಾರಿಯಾಗಿ ಉದ್ಧವ್ ಠಾಕ್ರೆಯನ್ನ ಘೋಷಿಸಿದಾಗ ಬಾಳಾ ಠಾಕ್ರೆ ಸೋದರನ ಪುತ್ರ ರಾಜ್ ಠಾಕ್ರೆ ಕುಟುಂಬವನ್ನ ತೊರೆದ್ರು. ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಸಂಘಟನೆಯನ್ನ ಕಟ್ಟಿದ್ರು. ಉದ್ಧವ್ ಅವರ ಶಿವಸೇನೆ ತನ್ನ ಜೊತೆಗಿದ್ದರಿಂದ ಬಿಜೆಪಿ ರಾಜ್ ಠಾಕ್ರೆಯನ್ನ ದೂರ ಇಟ್ಟಿತ್ತು. ಆದರೆ ಈಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ರಾಜ್ ಠಾಕ್ರೆಯ ಪಕ್ಷದ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಳ್ಳಲು ಮುಂದಾಗಿದೆ. ಈಗಾಗಲೇ ರಾಜ್ ಠಾಕ್ರೆ ಜೆಪಿ ನಡ್ಡಾ ಮತ್ತು ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಹೀಗಾಗಿ ಈ ಹೊಸ ಸಮೀಕರಣ ಬಿಜೆಪಿಗೆ ಎಷ್ಟು ಲಾಭವನ್ನು ತಂದುಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನೋಡಿದ್ರಲ್ಲ ದೇಶದ ಪ್ರಮುಖ 3 ರಾಜಕೀಯ ಬೆಳವಣಿಗೆಯನ್ನ. ಇದು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.